ಸಮಯ 5:11. ನಾವಿವಾಗ ಮನೆ ಬಿಟ್ಟು ಮಾರ್ಕೆಟ್ಗೆ ಹೋಗ್ತಾಯಿದ್ದೀವಿ. ಏನಕ್ಕೆ ಹೋಗ್ತಾಯಿದ್ದೀವಿ? ಹೂವು ತರಕ್ಕೆ ಹೋಗ್ತಾಯಿದ್ದೀವಿ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಮ್ಮಮ್ಮ ಫಸ್ಟ್ ಟೈಮ್ ಹಬ್ಬಕ್ಕೆ ಅಂತ ಹೂವು ತರಕ್ಕೆ ಮಾರ್ಕೆಟಿಗೆ ಬರ್ತೈತೆ ನನ್ನ ಜೊತೆ. ನಾನು ಫಸ್ಟ್ ಟೈಮ್ ಬೆಳಗ್ಗೆ ಹೋಗ್ತಾಯಿದ್ದೀನಿ. ಪ್ರತಿ ವರ್ಷ ಮಧ್ಯಾಹ್ನ ಮೇಲೆ ಹೋಗ್ತಾಯಿದ್ದೆ ಮಾರ್ಕೆಟಿಗೆ. ಈ ಸಲ ಕೆಲಸಕ್ಕೆಲ್ಲ ರಜಾ ಹಾಕಿ ಹೂವೆಲ್ಲ ತರಬಾರ್ದು ಅಂತ. ಅಂದರೆ ಮುಂಚೆ ಎಲ್ಲ ಕೆಲಸಕ್ಕೆಲ್ಲ ರಜಾ ಹಾಕಿ ತರ್ತಿರ್ಲಿಲ್ಲ, ಮುಂಚೆ ಎಲ್ಲ ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ, ಅದಕ್ಕೇ ಹೋಗಿ ತರ್ತಿದ್ದೆ. ಇವಾಗ ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ, ಅದಕ್ಕೆ ಬೆಳಗ್ಗೆ ಹೋಗ್ತಾಯಿದ್ದೀನಿ. ನನಗೆ ಆಸೆ ಇತ್ತು ಬೆಳಗ್ಗೆ ಮಾರ್ಕೆಟ್ ನೋಡಬೇಕು, ಮಾರ್ಕೆಟಲ್ಲಿ ಫ್ಲವರ್ಸ್ ನೋಡಬೇಕು ಅಂತ. ಇವತ್ತು ಫಸ್ಟ್ ಟೈಮ್ ಬೆಳಗ್ಗೆ ಹೂವು ತರಕ್ಕೆ ನೋಡೋಕೆ ಹೋಗ್ತಾಯಿದ್ದೀನಲ್ಲ, ಅದಕ್ಕೆ ಖುಷಿ ಕಣ್ಣೀರೆಲ್ಲ ಓದ್ತೈತೆ. ನನಗೆ ಅಕ್ಷಿ ಆಗಿದೆ, ಅದಕ್ಕೆ ನನಗೆ ಕಣ್ಣೀರು ಮೂಗು ನೀರೆಲ್ಲ ಬರ್ತೈತೆ. ಮೂಗು ನೀರೆಲ್ಲ ಏನು ಬರ್ತಿಲ್ಲ, ಅದು ಮಾಡಿ ಇದೆಲ್ಲ ಹಾಕ್ಕೊಂಡು ಹೋಗ್ತಿದೆ. ಕಣ್ಣೀರು ಬರ್ತಾಯಿದೆ. ಇನ್ನು ನಮ್ಮ ಏರಿಯಾದಲ್ಲಿ ಜನ ಇವಾಗ ಎದ್ದೊಳ್ತಿದ್ದಾರೆ. ನಾನಿವತ್ತು 4:15 ಎದ್ದಿದ್ದೀನಿ. ನಮ್ಮಮ್ಮ ಇನ್ನೂ ಬೇಗ ಎದ್ದೈತೆ. ನಮ್ಮ 4 ಸತಿ ಎಬ್ಬರಿಸಿದ್ಮೇಲೆ ಎದ್ದಿದ್ದೀನಿ. ಏನು ಅನ್ನಿಸ್ತಾ ಇದೆ ಅಮ್ಮ? ನೀನು ಫಸ್ಟ್ ಟೈಮ್ ಮಾರ್ಕೆಟಿಗೆ ಎಷ್ಟೊಂದು ಸಲ ಹೋಗಿದ್ಯಾ? ಹೂವು ತರಕ್ಕೆ ಫಸ್ಟ್ ಟೈಮ್ ಹೋಗ್ತಿದ್ಯಲ್ಲ, ಏನು ಅನ್ನಿಸ್ತೈತೆ ಹೇಳಿ ಆಂಟಿ. ರೀಲ್ಸಲ್ಲಿ ನೋಡಿದೆ, ಇವತ್ತು 19ನೇ ತಾರೀಕು, 17ನೇ ತಾರೀಕು ಎಷ್ಟು 100 ಗ್ರಾಮು ಕನಕಾಂಬ್ರ 500 ರೂಪಾಯಿ, 5,000 ರೂಪಾಯಿ kg ಅಂತ. ಕನಕಾಂಬ್ರ ಹೂವು ಎಲ್ಲ ತೊಗೊಳ್ಳೋ, ನಾವು ಮಲ್ಲಿಗೆ ಹೂವು ತೊಗೋತೀವಿ. ನಮ್ಮ ಮುಂಚೆ ಎಲ್ಲ ದಡ್ಡಿ ಥರ ಏನಪ್ಪ ಮಲ್ಲಿಗೆ ಹೂವಿನ ಹಾರ ತೊಗೊಬರ್ತಿದ್ದೆ ಕಾಸು ಕೊಟ್ಟು. ಹೋದ ವರ್ಷ ಬುದ್ಧಿವಂತೆ ಆಗಿಬಿಟ್ಟು ಒಂದು 4 ಕಮಲ ಹೆಚ್ಚಾಗಿ ತಗೊಂಡು ಏನು ಮಾಡ್ತಿದ್ದೆ, ಮಲ್ಲಿಗೆ ಹೂವು ಹೆಂಗಿದ್ರು 1 kg ಕೊಡ್ತಾರಲ್ಲ, ಅರ್ಧ kg ಹಿಂಗೆ ಹೋಗೋಣ ಮರಮ್ಮ ಎಲ್ಲ ಆ ಕಡೆ ಮಾರ್ಕೆಟು. 1 kg ಹೆಂಗಿದ್ರು ತೊಗೊತೀವಿ ನಾವು ಮಲ್ಲಿಗೆ ಹೂವನ್ನ. ಅದಕ್ಕೋಸ್ಕರ 1 kg ಮಲ್ಲಿಗೆ ಹೂವು ತೊಗೊಂಡು ಮತ್ತೆ 1,000 ರೂಪಾಯಿ ಕೊಟ್ಟು ಹಾರ ಯಾರು ತೊಗೋತಾರೆ? ಹೆಂಗಿದ್ರು 1,000 ರೂಪಾಯಿ ಕೊಟ್ಟು ಮಲ್ಲಿಗೆ ಹೂವು ತೊಗೋತಿದ್ವಲ್ಲ ಅಂದ್ಬಿಟ್ಟು ನಾನೇ ಹೋದ ವರ್ಷ ಹಾರ ಮಾಡಿದ್ದೆ, ಚೆನ್ನಾಗಿ ಮಾಡಿದ್ದೆ. ಅದಕ್ಕೆ ಈ ವರ್ಷವೂ ಅದೇ ಥರ ಮಾಡೋಣ ಅಂತ ಇದ್ದೀರಿ. ಏನೇನು ತೊಗೋತಿದ್ದೀರಾ ಆಂಟಿ? ಹೂವು ಏನೇನು ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ? ನಿನ್ನ ಪ್ರಕಾರ ಏನೇನು ತೊಗೋಬೇಕು ಅಂತ ಅಂದ್ಕೊಂಡಿದ್ಯಾ? ಹೂವು, ಹಣ್ಣು, ಮಲ್ಲಿಗೆ ಹೂವು 1 kg, ಸೇವಂತಿಗೆ ಹೂವು, ರೋಸ್ ಹೂವು, ಆಮೇಲೆ ಕಮಲ ಹೂವು, ಮತ್ತು ಇನ್ನೊಂದು ಯಾವ್ದಾದ್ರು ಥರ ಚೆನ್ನಾಗಿರೋ ಹೂವು. ಇಷ್ಟು ತೊಗೊಳಕ್ಕೆ ನಾವು ಅಲ್ಲಿಗೆ ಹೋಗ್ತಾಯಿದ್ದೀವಿ. ನಿನ್ನ ಪ್ರಕಾರ ಅಮೌಂಟ್ ಎಷ್ಟಾಗ್ಬೋದು? ಆದಮೇಲೆ ಗೊತ್ತಾಗುತ್ತೆ. ಅಂದಾಜು ನಿನ್ನ ಪ್ರಕಾರ ಅಂದಾಜಲ್ಲಿ ಎಷ್ಟಾಗ್ಬೋದು? ನೀನು ಯಾವತ್ತೂ ಹೋಗಿಲ್ಲ, ಅಂದಾಜಲ್ಲಿ ಎಷ್ಟಾಗ್ಬೋದು? ನನಗೆ ಯಾವತ್ತೂ ಹೋಗಿಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಎಷ್ಟು ಖರ್ಚಾಗುತ್ತೆ ಅಂತ ಗೊತ್ತಿಲ್ಲ. ನಮ್ಮ ಅಮ್ಮಂಗೆ ಒಂದು ರೇಷನ್ ಅಷ್ಟು ಖರ್ಚಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ನಮ್ಮ ಅಮ್ಮಂಗೆ ಒಂದು ರೇಷನ್ ಐಟಮ್ ಬೆಲೆನೂ ಗೊತ್ತಿಲ್ಲ. ಆ ಥರ ಅಂಗಡಿಗೆ ಹೋಗಲ್ಲ, ಆ ಥರ ಸಾಕಿದ್ದೀವಿ ನಾನು, ನಮ್ಮ ಅಪ್ಪ ನಮ್ಮ ಅಮ್ಮನ್ನ. ಮನೆ ಕೆಲಸದಲ್ಲಿ ಮಾಡ್ಕೊಂಡ ನಮ್ಮ ಅಪ್ಪಂಗೂ ಒಂದು ರೇಷನ್ ಐಟಮ್ ಬೆಲೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಯಾಕಂದರೆ ನಾನೇ ನಮ್ಮ ಮನೇಲಿ ದೊಡ್ಡ ಮನುಷ್ಯ, ಎಲ್ಲ ನಾನೇ ತರೋದು, ಅದಕ್ಕೆ ನನಗೆಲ್ಲ ಗೊತ್ತು. ನಮ್ಮ ಅಮ್ಮನಿಗೆ ಏನೂ ಗೊತ್ತಿಲ್ಲ. ನಮ್ಮಮ್ಮನ ಒಂದು ಅಂಗಡಿ ಕಳಿಸ್ದಂಗೆ ಸಾಕಿದ್ದೀವಿ ನಾನು ನಮ್ಮ ಅಪ್ಪ. ನಮ್ಮ ಅಮ್ಮಂಗೆ ಹಾಲು ರೇಟ್ ಎಷ್ಟು ಅಂತ ಗೊತ್ತಿಲ್ಲ. ಎಷ್ಟಮ್ಮ ಹಾಲಿನ ರೇಟ್? ಏನೋ ಹೋಗಲಿ, ನಿನ್ನ ಪ್ರಕಾರ ಎಷ್ಟು? 48. ಅದಕ್ಕೆ ಇನ್ನೊಂದು 15 ರೂಪಾಯಿ ಹಾಕು. 1 ಲೀಟ್ರ್ ಬರ್ತದೆ. 15? ಹಾಂ, 60 ರೂಪಾಯಿ ಇದೆ 1 ಲೀಟ್ರಿಗೆ. 2 ರೂಪಾಯಿ ಚಿಂಚು ಕೊಡ್ತಾರೆ ಅಷ್ಟೇ. ಇವಾಗ ನಾವು ಹೆಗ್ನಳ್ಳಿಗೆ ಬಂದ್ವಿ, ಬಸ್ ಸ್ಟ್ಯಾಂಡ್ಗೆ. ನಂಗೆ ನಾಚಿಕೆ ಆಗ್ತಿದೆ. ಎಲ್ಲ ಇವಾಗ ಜನ ಎದ್ದು ಬೆಳಗ್ಗೆ ಯಾವುದು ಹುಡುಗಿ ಒಂದೊಂದೇ ಮಾತಾಡ್ಕೊಂಡು ಹೋಯ್ತವ್ರೆ ಇದೆ ಅಂತ ನೋಡ್ತವ್ರೆ. ಓಕೆ ಬೋಯ್. ನಾವಿವಾಗ ಸಮಯ 5:55 ಮಾರ್ಕೆಟಿಗೆ ಬಂದ್ವಿ. ಆದರೆ ನನ್ನ ಆಸೆ ಇದ್ದಿದ್ದು ಇನ್ನೂ ಕತ್ಲೆ ಇರಬೇಕಾದ್ರೇ ಮಾರ್ಕೆಟಿಗೆ ಬರಬೇಕು ಅಂತ. ಆಗಲೇ ಚೂರು ಬೆಳಕಾಗೈತೆ. ನೀನು ಹೂವು ಥರ ಎಲ್ಲ ಮಲ್ಕೊಂಡ್ರೆ ಬೆಳಕತ್ತೆ. ಅದಕ್ಕೆ ಮಲ್ಕೊಳ್ಳಿ, ಬೆಳಕೆ ಹರಿಯುತ್ತೆ.
ಎಬ್ರಿಸ್ಲಿಲ್ಲ ಅಂದರೆ ಎಬ್ರಿಸ್ಲಿಲ್ಲ ಅಂದರೆ ತೆಗೆದವಾಗ ಮನೆ ಕಳದೆ. ಏನಂತೀರ ಆಂಟಿ? ಅಮ್ಮ ನೀನು ನಮ್ಮ ಆಂಟಿ ನಮ್ಮ ಅಮ್ಮನ? ನೋ ಆನ್ಸರ್. ಪ್ರಶ್ನೆಗೆ ಉತ್ತರ ಹುಡುಕಿದರೆ ಏನೇನಿಲ್ಲ. ಯಾಕಿಲ್ಲ ನೀನು ನಮ್ಮ ಅಮ್ಮನೇ ಅಲ್ಲ. ಆಂಟಿ ಮಾಡಿದೀನಿ ಏನಂತಾರೆ? ಇವರು ನಮ್ಮಮ್ಮ ಅಲ್ಲ, ಇವರು ಕಳ್ಳಿ ಆಡ್ಸೋರು. ಅಷ್ಟೇ, ನಂಗೆ ಭಯ ಇದೈತೆ. ಬಾಯ್. ಆಂಟಿ ಶಾಪಿಂಗ್ ಆಯ್ತಾ? ಆಯ್ತು. ಹೂವು ಎಲ್ಲ ತಗೊಂಡ್ವಿ. ಇವಾಗ ಹಣ್ಣುಗಳು ತಗೊಳಕ್ ಹೋಗ್ತಾ ಇದ್ದೀವಿ. KR ಮಾರ್ಕೆಟ್ ಬಸ್ ಸ್ಟಾಪ್ ಇಂದ ರಾಜ ಮಾರ್ಕೆಟ್ ಒಳಗಡೆ ಬರೋವರೆಗೂ ಸಖತ್ ಜನ. ಒಳಗಡೆ ಜನ ಸುಮಾರಾಗಿದ್ದಾರೆ. ಅಮ್ಮ ಆ ಕಡೆ ನಾನು ಮೈಸೂರು ಬ್ಯಾಂಕ್ ಹೋಗ್ಬಿಟ್ಟು ಅಲ್ಲಿಂದ ಬಸ್ಸಲ್ಲಿ ಹೋಗೋಣ ಅಂದ್ಕೊಂಡೆ. ನಮ್ಮಮ್ಮ ಬೇಡ KR ಮಾರ್ಕೆಟಿಂದಾನೆ ಬಸ್ಸಲ್ಲಿ ಹೋಗೋಣ ಅಂತೈತೆ. ನೋಡೋಣ, ಇವಾಗ ಆ ಕಡೆ ಹೋಗ್ತಾ ಇದ್ದೀವಿ. ಪರಿಸ್ಥಿತಿ ಹೀಗಿದೆ. ಇವಾಗ ನಾವು ಶಾಪಿಂಗ್ ಆಲ್ಮೋಸ್ಟ್ ಎಲ್ಲ ಮುಗಿಸಿ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಏನೇನು ತಗೊಂಡ್ರಿ ಆಂಟಿ? ಅಯ್ಯೋ ಬರಲ್ಲ. ನಿನ್ನ ಪ್ರಕಾರ ಎಷ್ಟು ಖರ್ಚಾಗಿರ್ಬೋದು? ಛೀ, ಗಬ್ಬು ವಾಸನೆ. ನಿನ್ನ ಪ್ರಕಾರ ಎಷ್ಟು ಖರ್ಚಾಗಿರ್ಬೋದಮ್ಮ? ಅವೆಲ್ಲ ಹೇಳ್ಕೊಬಾರ್ದು. ನನ್ನ ಪ್ರಕಾರ ಒಂದು 4,000 ಖರ್ಚಾಗಿದೆ. ನಮ್ಮ ಅಮ್ಮಗೆ ಲೆಕ್ಕನೇ ಇಲ್ಲ. ಸುಮ್ಮನೆ ಅಮ್ಮ ಸಿಕ್ಕಿದ ಅಂಗಡಿಗೆ ಹೋಗೋದು, ಏನು ಬೇಕು ತಗೊಳ್ಳೋದು, ಪೇ ಮಾಡು ಅನ್ನೋದು. ನಾನು ಪೇ ಮಾಡೋದು. ನಮ್ಮಮ್ಮ ಹಬ್ಬಕ್ಕೆ ಫಸ್ಟ್ ಟೈಮ್ ಬಂದ್ಬಿಟ್ಟು ತಲೆ ನೋಯ್ತಾಯ್ತು ನಮ್ಮ ಅಮ್ಮಂಗೆ. ವರ್ಷ ನಾನು ಬರ್ತಿದ್ದೀನಿ. ಒಂದು 5 ವರ್ಷದಿಂದ ಬರ್ತಿದ್ದೀನ, 4 ವರ್ಷದಿಂದ ಬರ್ತಿದ್ದೀನ. ನಾನು ಡಿಗ್ರಿಗೆ ನಾನು ಡಿಗ್ರಿಗೆ ಸೇರ್ಕೊಳ್ಳೋಗಿಂದ ಇಲ್ಲಿಗೆ ಬರ್ತಾರೋ ತಗೊಳಕ್ಕೆ. ನಾನು ನಮ್ಮಮ್ಮನ ನಾವೇನು ಗೊತ್ತಾ, ನಮ್ಮಮ್ಮಗೆ ಜವಾಬ್ದಾರಿ ಕೊಟ್ಟು ನಾವು ಈ ಥರ ದೇವ್ರಿಗೆ ಅದಕ್ಕೆ ಇದಕ್ಕೆ ಶಾಪಿಂಗಿಗೆ ನಮ್ಮಮ್ಮನ ಕಳ್ಸಲ್ಲ. ಏನು ಗೊತ್ತಾ? ಏನಕ್ಕಮ್ಮ? ಜಿಪ್ನು ಮಾಡ್ತೀನಿ ಅಲ್ಲ. ನಮ್ಮಮ್ಮ ಬೇಜವಾಬ್ದಾರಿತನ, ಹುಟ್ಟು ಬೇಜವಾಬ್ದಾರಿತನ. ನಮ್ಮಮ್ಮ ಒಂದು ವರ್ಷ ಯಾವಾಗ ನಾನು 8ನೇ ಕ್ಲಾಸಲ್ಲೋ 9ನೇ ಕ್ಲಾಸಲ್ಲೋ ಹಿಂಗೆ ವರಮಹಾಲಕ್ಷ್ಮಿ ಹಬ್ಬ ಮಾಡೋಕ್ಕೆ ಹೇಳ್ಬಿಟ್ಟು ಶಾಪಿಂಗ್ ಯಾರಾದರೂ ಶಾಪಿಂಗ್ ಮಾಡೋಕ್ಕೆ ಹಿಂಗೆ ಹೂವು ಪಾವ ತರೋಕ್ಕೆ 10,000 14,000 ಕಳ್ಕೊಂಡಿದ್ದು. ಎಷ್ಟೋ ಕಾಸು ತೊಗೊಂಡೋಗಿ ಒಂದು 14,000 ಕಳ್ಕೊಂಬಂದಿತ್ತು ಜಮಾನ್ದಲ್ಲಿ. 2017ರಲ್ಲಿ 16-17ರಲ್ಲಿ ನಮ್ಮಮ್ಮ ಕಳ್ಕೊಂಬಂದಿತ್ತು. ಇನ್ನೊಂದು ವರ್ಷ ನನ್ನ ಹೊಸ ಕಾಲ್ ಚೈನ್ ಕಳ್ಕೊಂಬಂದಿತ್ತು. ಅದಕ್ಕೆ ನಮ್ಮ ಅಮ್ಮಗೆ ನಾವೇನೂ ಜವಾಬ್ದಾರಿ ಕೊಡಲ್ಲ. ನಾನೇ ನಮ್ಮಲ್ಲಿ ದೊಡ್ಡ ಮನುಷ್ಯ. ಏನಂತೀಯಮ್ಮ? ನನ್ನ ಗಂಡನ ಮನೇಲಿ ನಾನು ಇದೆಲ್ಲ ಕಲ್ತ್ಕೊಳ್ಳಿ, ನನ್ನ ಗಂಡ ಏನಾದರೂ ಏನಪ್ಪ ಸೋಂಬೇರಿ ಥರ ಏನೂ ತಂದ್ಕೊಂಡು ಕೊಡಲ್ಲ ಥರ ಇದ್ರೆ ನಾನೇ ತಗೊಬರ್ಲಿ ಅಂತ. ನನ್ನ ಗಂಡನ ಮನೆಗೆ ಹೋಗಿ ಕಲ್ತ್ಕೊಳ್ಳಿ ಅಂತ ಗಂಡನ ಮನೆಗೆ ಕಲ್ತ್ಕೊಳ್ಳಿ ಅಂತ ಅಲ್ಲ, ನನ್ನ ಜೀವನ ನಾನು ನೋಡ್ಕೊಳ್ಳಿ ಅಂತ. ಏನು ಎಲ್ಲ ಗಂಡನಿಂದನೇ ಏನಲ್ಲ ಜೀವನ. ಏನಂತೀಯ? ನಿನ್ನ ಗಂಡನಿಂದನೇ ನನ್ನ ಜೀವನ. ಗಂಡನ ಮನೆಗೆ ಹೋಗಿ ಕಲಿಯೋದು ಏನೂ ಇಲ್ಲ. ಗಂಡನ ಮನೆಗೆ ಹೋಗಿ ತಾಳ್ಮೆಯಿಂದ ಇರೋದನ್ನ ಕಲಿಬೇಕು ಅಲ್ವಾ? ಹೋಗಿ ಕೇಳ್ಕೊಬಾ. ಗಂಡನ ಮನೆಗೆ ಹೋಗಿ ತಾಳ್ಮೆಯಿಂದ ಇರೋದನ್ನ ಕಲಿಬೇಕು. ಅದೊಂದು ಕಲ್ತ್ಕೊಂಡ್ರೆ ಜೀವನ ಮುಗೀತು. ಇನ್ನೆಲ್ಲ ನಮ್ಮ ಅಪ್ಪನ ಮನೆಯೆಲ್ಲ ಕಲ್ತಿದ್ದೀನಿ.
ಇವಾಗ ನಮ್ಮಮ್ಮ ಅಲ್ಲಿ ಹೋಗಿದೆ. ನಮ್ಮನ ಹತ್ರ ಕಾಸೇ ಇಲ್ಲ. ನಾನು ಹೋಗಿ ಪೇ ಮಾಡಬೇಕು. ತಗೊಂಡ್ರೆ ಅದನ್ನು ತಗೊಬೇಡ ಅಂತ ಹೇಳಿದ್ದೀನಿ. ನನ್ನ ಪರಿಸ್ಥಿತಿ ನೋಡಿದ್ರೆ ನೀವೇ ಅಯ್ಯೋ ಪಾಪಚ್ಚಿ ಹೆಣ್ಮಗ ಅಂತೀರ. 120 ಅಂತೆ, ಅಲ್ಲೆಲ್ಲ 70 ರೂಪಾಯಿ kg. ಬಿಡಿ, ಬಸ್ ಬಂತು, ನಮ್ಮ ಏರಿಯಾ ಬಸ್ಸು, ಜಾರಳೆ ಕ್ರಾಸ್. ಬಾಯ್ ಗಾಯ್ಸ್. ಬೆಳಿಗ್ಗೆ 5:10ಕ್ಕೆ ಮನೆ ಬಿಟ್ಟಿದ್ದು, 7:50. ಇವಾಗ ಮಾರ್ಕೆಟಲ್ಲಿ ಬಸ್ಸುತ್ತಿದ್ದೀವಿ. ಮನೆಗೆ ಹೋಗಿ ತೋರಿಸ್ತೀವಿ. ಓಯ್ ಊದಿ ನೀನು, ಅದಕ್ಕೆ ನಮಗೆ ಸುಸ್ತಾಗಿದೆ ವಾಯ್ಸ್. ನಾನು ಇವಾಗ ಕೆಲ್ಸಕ್ಕೆ ಹೋಗ್ಬೇಕು ವಾಯ್ಸ್. ಸಮಯ 9:10. ಈಗ ಮನೆಗೆ ಬಂದ್ವಿ. 9:30 ಕೆಲ್ಸಕ್ಕೆ ಹೋಗ್ಬೇಕು. ಇನ್ನು 9:10 ಮನೇಲೇ ಇದ್ದೀರಿ. ಹಿಂಗಿದೆ ಪರಿಸ್ಥಿತಿ ನಂದು. ಆಂಟಿ ಆಂಟಿ ಹೆಂಗಿತ್ತು ಮಾರ್ಕೆಟು? ಅಮ್ಮ ತಾಯಿ ಏನು ಅನ್ನಿಸ್ತಾ ಇದೆ? ಮಾರ್ಕೆಟ್ಗೆ ಹೋಗಿ ಬಂದು ಹತ್ತತ್ರ 4,500 ಖಾಲಿ ಮಾಡಿದ್ದಕ್ಕೆ ಏನು ಅನ್ನಿಸ್ತಾ ಇದೆ ಆಂಟಿ? ಇಲ್ಲಿ ಮಾತಾಡು. ನಂಗೆ ಸುಸ್ತಾಗ್ತಿದೆ, ಬೇವ್ತಿದ್ದೀನಿ. ಬಟ್ಟೆ ಚೇಂಜ್ ಮಾಡ್ಕೊಂಡು 1 ಲೀಟ್ರ್ ನೀರು ಕುಡ್ದು ಕೆಲ್ಸಕ್ಕೆ ಹೋಗ್ತೀನಿ. ಇದಾಗಿತ್ತು ಇವತ್ತಿನ ದಿನಚರಿ ಅಂದರೆ ವರಮಹಾಲಕ್ಷ್ಮಿ ಹೂವು ಶಾಪಿಂಗ್ ಅಷ್ಟೇ. ಏನೇನೇನೋ ಇದು. ಈ ಬ್ಯಾಗ್ ಫುಲ್ಲು ಫ್ಲವರ್ಸು. ಚೆಂಡು ಹೂವು ತಂದಿಲ್ಲ, ಬರೀ ಸೇವಂತಿಗೆ ಹೂವು, ರೋಸ್ ಹೂವು ಅವೆಲ್ಲ ತಂದಿದ್ದೀವಿ. ಇದರಲ್ಲಿ ಏನೇನೋ ಹಣ್ಣುಗಳು ತಂದಿದ್ದೀವಿ, ಮಾವಿನ ಸೊಪ್ಪು ತಂದಿದ್ದೀವಿ. ಇದರಲ್ಲಿ ತರಕಾರಿ ಇದೆ. ಹಣ್ಣು ತಂದಿಲ್ಲ, ಅಲ್ಲಿಂದ ಹೊತ್ಕೊಂಡು ಬರೋರು ಯಾರು ಅಂತ. ಇಲ್ಲೇ ಮನೆ ಹತ್ರನೇ ತೊಗೊಳ್ಳೋಣ, ಒಂದು 20 ರೂಪಾಯಿ ಜಾಸ್ತಿ ಕೊಟ್ಟು ಹೊತ್ಕೊಂಡ್ಬರೋಕ್ಕಾಗಲ್ಲ ಅಂತ. ಏನು ಗೊತ್ತಾ ವಿಷಯ? ನಮ್ಮಮ್ಮವ್ರ ತವ್ರ ಮನೆಯಿಂದ ಹೊಂಬಾಳೆ ತರಿಸಿದ್ದಾರೆ. ಹೊಂಬಾಳೆ ಬರಮ್ಮ. ಏನು ಅನ್ನಿಸ್ತಾ ಇದೆ ಅಮ್ಮ ನಿಂಗೆ? ಅಮ್ಮ ಇಲ್ಲಿ ನೋಡಮ್ಮ, ಏನು ಅನ್ನಿಸ್ತಾ ಇದೆ? ನಮ್ಮಮ್ಮ ಮಾರ್ಕೆಟ್, ಅಮ್ಮ ಇಲ್ಲಿ ನೋಡಮ್ಮ, ಅದೆಲ್ಲ ಮಾಡಿವಂತೆ. ನಮ್ಮಮ್ಮ ಮಾರ್ಕೆಟಲ್ಲಿ ಕಳ್ಳರು ಅಂದ್ಬಿಟ್ಟು ಬಂಗಾರದ ಚೈನೆಲ್ಲ ಎತ್ತಿಕೈತೆ. ಏನು ಅನ್ನಿಸ್ತಾ ಇದೆ ಅಮ್ಮ? ನೀನು ಅಲ್ಲಿ ಇಕ್ಕಿದ್ಯ ಯಾರು ನೋಡಿ ಎತ್ಕೊಂಡ್ರೆ ಏನು ಮಾಡ್ತೀಯಮ್ಮ? ನಿಮ್ಮ ಕಾಣ್ದಲ್ಲ ತೋರ್ಸೆ. ನಮ್ಮಮ್ಮ ಡೈಲಿ ಅಲ್ಲೇ ಇಕ್ಕೋದು ಅಂತ ಅಂದ್ಕೊಂಡ್ರೆ ನಿಮ್ಮ ತಪ್ಪು ಕಲ್ಪನೆ. ನಮ್ಮಮ್ಮ ಏನಾದರೂ ಬೆಳಗ್ಗೆ ಬಿಚ್ಚಿಕ್ಕಿದ್ದನ್ನ ನೋಡಿದ್ರೆ ಒದೆ ತಿಂತಿತ್ತೇನೋ. ನಮಗೆಲ್ಲ ಬಿಚ್ಚಿಸಲ್ಲ ನಮ್ಮಮ್ಮನ ಹತ್ರ. ನಮ್ಮಪ್ಪ ನಮ್ಮಮ್ಮನ ಜೊತೆನೆ ಕತ್ತಲೆ ಯಾವಾಗಲೂ ಇರಬೇಕು. ಅಮ್ಮ ಇಲ್ಲಿ ಹೇಳಮ್ಮ. ಅಮ್ಮ ಇವಾಗ ನಾನು ಇದ್ದೀನಿ, ಅದಕ್ಕೆ ನಾನು ಇಷ್ಟು ವರ್ಷ ಇದು ತೊಗೊಂಬರ್ತಿದ್ದೆ ಎಲ್ಲ ಐಟಮು. ಈ ವರ್ಷ ನಿನ್ನ ಕರ್ಕೊಂಡೋಗಿದ್ದೆ. ನನ್ನ ನೆಕ್ಸ್ಟ್ ಮದುವೆ ಆದಮೇಲೆ ನೀವು ಯಾರು ತಗೋಬತ್ತಾರಮ್ಮ ಹಂಗೆಲ್ಲ ಹೋಗಿ? ಮುಂದೆ ಎಷ್ಟು ವರ್ಷ ಮಾಡಲ್ಲ ತಗೋ. ಯಾಕೆ ಮಾಡಲ್ಲಮ್ಮ? ನೀನು ಮದುವೆ ಮಾಡಿ ಕಳಿಸ್ತೀನಿ ನಾನು, ಇನ್ನೇನು ಮಾಡಕ್ಕೆ ಹೋಗ. ಅವಾಗ ಲಕ್ಷ್ಮಿ ಮನೆಯಿಂದ ಓದ್ಲು ಅಂದ್ಬಿಟ್ಟು ಲಕ್ಷ್ಮಿನ ಕೂರ್ಸಲ್ವ ನೀನು? ನಾನು ನಿಮ್ಮ ಮನೆ ಲಕ್ಷ್ಮಿನ ಹಾಗಂದ್ರೆ ಹೇಳು, ಒಪ್ಕೋ. ನೀನು ಇರೋ ಗಂಟ ಮಾಡ್ತೀನಿ ಆಮೇಲೆ. ಹಂಗೆ ಹೇಳ್ಬಿಡ. ನೀನೇ ನಮ್ಮ ಮನೆ ಲಕ್ಷ್ಮಿ ಅನ್ನು. ನೀನೇ ಬಂಗಾರ. ಬಂಗಾರ ಅಲ್ಲ ಕಣವ, ನೀನೇ ನಮ್ಮ ಮನೆ ಲಕ್ಷ್ಮಿ ಅನ್ನು. ನೋಡಿ ಹೇಳಕ್ಕೆ ನೀನೇ ಲಕ್ಷ್ಮಿ ಮುಖ ಕರಿತೈತೆ. ಇವಾಗ ನಿನ್ನೆ ಕೂರ್ಸೋದು ಲಕ್ಷ್ಮಿ ಹಬ್ಬಕ್ಕೆ. ಏನು ಅನ್ನಿಸ್ತಾ ಇದೆ ಶಾಪಿಂಗ್ ಮಾಡಿ? ಫಸ್ಟ್ ಟೈಮ್ ಅಲ್ವಾ ನೀನು ಅಷ್ಟು ಜನದಲ್ಲೆಲ್ಲ ಓಡಾಡಿದ್ದು? ಅಯ್ಯೋ ಖುಷಿ ಆಗ್ತದ ಜನದೊಳಗೆ. ಅಯ್ಯೋ ನನ್ನ ವಾಸನೆ ಉಳಿಸೋದನೆ. ಇದು ನಮ್ಮಮ್ಮ ಅವ್ರ ತವ್ರ ಮನೆಯಿಂದ ಹೊಂಬಾಳೆ ತಂದಿದ್ದಾರೆ ಗಾಯ್ಸ್. ಹೊಂಬಾಳೆ ನಿನ್ನೆ ನಮ್ಮ ಮಾವನ ಮಗ ಬಂದು ಹೊಂಬಾಳೆ ಕೊಟ್ಬಿಟ್ಟು ಹೋಗಿದ್ದಾನೆ. ಆಮೇಲೆ ಗೋಮೂತ್ರ. ಇದು ನಮ್ಮಮ್ಮ ಕೆಟ್ಟ ಮಾತಾಡಿದ್ರೆ ಗೋಮೂತ್ರ ಕುಡ್ಸೋಕ್ಕೆ ಅಂತ ಗೋಮೂತ್ರ ತರಿಸಿದ್ದಾರೆ. ನಮ್ಮಮ್ಮ ಇನ್ಮೇಲಿಂದ ಕೆಟ್ಟ ಮಾತೇ ಆಡಂಗಿಲ್ಲ. ಏನಮ್ಮ? ನಮ್ಮಮ್ಮ ಇನ್ಮೇಲೆ ಕೆಟ್ಟ ಮಾತಾಡಿದ್ರೆ ಇದು ಗೋಮೂತ್ರ ಕುಡಿಸ್ತೀವಿ. ನಾನು ಕೆಟ್ಟ ಮಾತಾಡಿದ್ರೆ ಕುಡ್ಸಲ್ಲ, ನಮ್ಮಪ್ಪ ಕೆಟ್ಟ ಮಾತಾಡಿದ್ರೆ ಕುಡ್ಸಲ್ಲ. ನಮ್ಮಮ್ಮ ಒಬ್ಬಳೆ ಕೆಟ್ಟ ಮಾತಾಡಿದ್ರೆ ತಿಗ ಮುಚ್ಕೊಂಡು ಹೋಗು ಅಂತ ಅಂದರೂ ಗಂಜಲ ಕುಡಿಸ್ತೀವಿ. ಏನಂತೀಯ? ನೀನಿಗೆ ಕುಡ್ಸೋದು ನಾನು. ನಮ್ಮಪ್ಪ ಕೆಟ್ಟ ಮಾತಾಡ್ಬೋದು, ನೀನು ಆಡಂಗಿಲ್ಲ. ನಿಮ್ಮ ತವ್ರ ಮನೆಯಿಂದ ತಂದಿರೋದು ಗೋಮೂತ್ರ. ನಮ್ಮ ತವ್ರ ಮನೆಯಿಂದ ತಂದ್ರೆ ನಾನು ಕುಡಿಯುವೆ. ಹೊಟ್ಟೆ ಹಸಿತಾ ಇದೆ, ಇನ್ನೂ ಏನೂ ಬೇಸೇ ಇಲ್ಲ. ಫ್ರೂಟ್ಸ್ ತಿಂದು ಮಧ್ಯರಾತ್ರಿ ಫ್ರೂಟ್ಸ್ ತಿಂದೆ, ಹೊಟ್ಟೆ ಸಿತಿತ್ತು ಅಂತ. ಈಗ ಹೋಗಿದ್ದೆ ನಾನು. ಇದು ನಾನು ಒಂದು ಕಂಪ್ನಿಲಿ ವರ್ಕ್ ಮಾಡಿದ್ದೆ. ಅಲ್ಲಿ ಕ್ರಿಸ್ಮಸ್ಗೆ ಅಂತ ತಂದಿದ್ರು. ಅಂದರೆ ಕ್ರಿಸ್ಮಸ್ಗೂ 1 ತಿಂಗಳು ಮುಂಚೆನೇ
ಎಲ್ಲರಿಗೂ ಕೊಟ್ಟಿದ್ರು. ನಾನಲ್ಲಿ ಕ್ರಿಸ್ಮಸ್ಗಿಂತ ನನ್ನ ಬಡ ಹೆಚ್ಚು ದಿವಸಕ್ಕೆ ಬಿಟ್ಬಿಟ್ಟೆ. ಟಿ ಶರ್ಟ್ ಸಿಕ್ತು ಕ್ರಿಸ್ಮಸ್ಗೆ ಮುಂಚೆ, ಅದನ್ನು ಹಾಕ್ಕೊಂಡು ನನ್ನ ಫೇವ್ರೆಟ್ ಪ್ಯಾಂಟ್ ಹಾಕ್ಕೊಂಡು ಹೋಗಿದ್ದೆ. ಈಗ ಇದನ್ನು ಬಿಚ್ಚಾಕ್ಬಿಟ್ಟು ಬೇರೆ ಬಟ್ಟೆ ಹಾಕ್ಕೊಂಡು ಹೋಗ್ತೀನಿ. ಬಾಯ್ ಬಾಯ್.